ಸೊಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಮಣಿ ಅವರು ಪಕ್ಷದ ಟಿ ಶರ್ಟ್ ಬಿಡುಗಡೆ ಮಾಡಿ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಗಾರಪೇಟೆ ಸಾರ್ವಜನಿಕ ವೃತ್ತಿ ಜೀವನದಲ್ಲಿ ರಾಜಕಾರಣ ಒಂದು ಭಾಗವೇ ಹೊರತು ಕುತಂತ್ರಕ್ಕೆ ಕಾರಣವಾಗಬಾರದು. ಪ್ರಸ್ತುತ ದಿನಗಳಲ್ಲಿ ಕ್ಷೇತ್ರ ಅತ್ಯಂತ ಕುತಂತ್ರ ರಾಜಕಾರಣ ತಾಂಡವಾಡುತ್ತಿದೆ. ಇದನ್ನು ತಡೆಗಟ್ಟಿ ಬಡವರ, ಶ್ರಮಿಕರ, ಕೂಲಿ ಕಾರ್ಮಿಕರ, ರೈತರ, ದಲಿತರ ಭವಿಷ್ಯವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸೊಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷ ಬದ್ಧವಾಗಿದೆ ಎಂದು ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಪಿವಿಸಿ ಮಣಿ ಪಟ್ಟಣದ ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಗೊಳಿಸಿ ಪಕ್ಷದ ಚಿಹ್ನೆಯುಕ್ತ ಟಿ ಶರ್ಟ್ಗಳನ್ನು ಬಿಡುಗಡೆ ಮಾಡಿ ಪ್ರಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದವರು. ರಾಜ್ಯ ಅಧ್ಯಕ್ಷರಾದ ಅಭಿಮನ್ಯು ಮಣಿ ಅವರ ನೇತೃತ್ವದಲ್ಲಿ ಪಕ್ಷವು ಬಲಿಷ್ಠವಾಗಿ ಸಂಘಟನೆಯಾಗುತ್ತಿದೆ. ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಬಲ ಪೈಪೋಟಿ ನೀಡುವ ನಿಟ್ಟಿನಲ್ಲಿ ಕಾರ್ಯಕರ್ತರು, ಮುಖಂಡರು ಸಜ್ಜಾಗಿರುವುದು ಸಂತಸ ತಂದಿದೆ ಎಂದರು. ಆಸರಿಗೆ ನೇರವಾದ ಊರುಗೋಲು. ಇಂದಿಗೂ ಸಹ ರಾಜ್ಯದಲ್ಲಿ ಬಡತನ, ಅಸಹಾಯಕತೆ ರುದ್ರನರ್ತನ ಮಾಡುತ್ತಿದೆ. ಜನರ ರಕ್ಷಣೆ ಮಾಡಬೇಕಾದಂಥ ಜನಪ್ರತಿನಿಧಿಗಳು ಅಧಿಕಾರದ ಅಮಲಿನಲ್ಲಿ ಮುಳುಗಿ ನಿದ್ರೆಗೆ ಜಾರಿದ್ದಾರೆ. ಆದ ಕಾರಣ ನೊಂದವರಿಗೆ ನ್ಯಾಯ ಒದಗಿಸಿ, ಆಸರೆ ಇಲ್ಲದವರಿಗೆ ಆಸರೆಯಾಗಿ ನಿಲ್ಲುವ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಚಿಹ್ನೆ ಸಮರ್ಪಕವಾಗಿದೆ ಎಂದು ಈ ಮೂಲಕ ತಿಳಿಯಪಡಿಸುತ್ತಿದ್ದೇನೆ ಎಂದರು. 2028 ಚುನಾವಣೆಗೆ ಪ್ರಬಲ ಅಭ್ಯರ್ಥಿಯಾಗಿ ಅಭಿಮನ್ಯು ಮಣಿ. ಅನೇಕ ಸಂಘಟನೆಗಳ ಬೆಂಬಲ. ಬಂಗಾರಪೇಟೆ ಮೀಸಲು ವಿಧಾನಸಭಾ ಕ್ಷೇತ್ರವಾಗಿದ್ದು ಸಂಘಟನೆಗಳು ಪ್ರಮುಖ ಪಾತ್ರ ವಹಿಸಲಿದೆ. ಈಗಾಗಲೇ ಅನೇಕ ಸಂಘಟನೆಗಳು ಭಾರತೀಯ ಸಮಾಜ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿರುವುದು ಇನ್ನಷ್ಟು ಶಕ್ತಿ ತುಂಬುತ್ತಿದೆ ಎಂದರು. ನಾರಾಯಣ ಸಾಮನ್ ಅವರು, ಗೋವಿಂದ ಅವರು, ಗಂಗಾಧರ್ ಅವರು, ಮತ್ತು ಮಹಿಳಾ ಮಣಿಗಳಾದಂಥ ಶಿವ ಅವರು, ಮತ್ತು ಸುಂದರಮ್ಮನವರು, ಮತ್ತು ದುರ್ಗಮ್ಮ ಅವರು ಎಲ್ಲ ರಾಜ್ಯದವರಿಗೆಲ್ಲನೂ ನಾನು ಹೊಂದಿಸುತ್ತಾ ಇವತ್ತಿನ ದಿವಸ ನೀವು SBSP ಪಕ್ಷದ ಟಿ ಶರ್ಟನ್ನು ವಿತರಣೆ ಮಾಡಿದ್ದೀವಿ. ಇದು ಬರೀ ಪ್ರಚಾರಕ್ಕಲ್ಲ, ನಾವೊಂದು 1000 ಟಿ ಶರ್ಟ್ಗಳನ್ನು ತಂದು ಬಿಡುಗಡೆ ಮಾಡ್ತಾಯಿದ್ದೀವಿ. ಬಡವರಿಗಾಗಿ, ಈ ಕೂಲಿ ಕಾರ್ಮಿಕರು ಕೆಲಸ ಮಾಡುವವ್ರಿಗೆ ಅಂತ ನಾವು ಇದನ್ನು ತರಿಸಿದ್ದೀವಿ. ಅದೇ ರೀತಿಯಾಗಿ ಇದನ್ನು ಪ್ರಚಾರವೂ ಆಗಲಿ, ನಮ್ಮ ಬಡವರ ಪಕ್ಷ SBSP ಪಾರ್ಟಿ ಕಡೆಯಿಂದ ಪ್ರಚಾರವೂ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈ ಒಂದು 1000 ಟಿ ಶರ್ಟ್ಗಳನ್ನು ಇವತ್ತಿನ ದಿವಸ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಆಗಿಸಿದಂಥ ನಮ್ಮ ಜಿ ಚಿಕ್ಕನಾರಾಯಣವರು 2 ಮಾತು ಮಾತಾಡಬೇಕು. ನಮ್ಮ ಮುಂದಾದಂಥ ಎಸ್ ಕುಮಾರ್ ಅವರು 2 ಮಾತು ಮಾತಾಡಬೇಕು ಇದ್ರ ಬಗ್ಗೆ. ಈಗ ಸೊಹೇಲ್ ದೇವ್ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ದಮನಿತರ ಸಂಘರ್ಷ ಸಮಿತಿ, ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಉಸ್ತುವಾರಿ ಜಿಲ್ಲಾಧ್ಯಕ್ಷರು ಕೂಡ ನಮ್ಮನ್ನು ಈ ಒಂದು ಟಿ ಶರ್ಟ್ ಬಿಡುಗಡೆ ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕಂತ ಹೇಳ್ಬಿಟ್ಟು ಕರೆ ಮಾಡಿದ್ರು. ಅವರ ಕರೆಗೆ ಹೋಗೊಟ್ಟು ನಾನು ಸಹ ಈ ಒಂದು ಸೊಹೇಲ್ ದೇವ್ ಭಾರತೀಯ ಜನತಾ ಪಕ್ಷದ ವತಿಯಿಂದ ರಾಜ್ಯಾಧ್ಯಕ್ಷರಾದಂಥ ಅಭಿಮನ್ಯು ಪಿವಿಸಿ ಮಣಿರವರು ಈ ಒಂದು ಟಿ ಶರ್ಟನ್ನು ಅತಿ ಬಡತನ ರೇಖೆಯಿಂದ ತೀರಾ ಕಡುಬಡವರಿಗೆ ನಾನು ವಿತರಣೆ ಮಾಡಬೇಕು. ನಾನು ಇದೊಂದು ಸಣ್ಣ ಪಕ್ಷವಾದರೂ ಕೂಡ ಇಡೀ ಭಾರತ ದೇಶಾದ್ಯಂತ ಇರ್ತಕ್ಕಂಥ ಸೊಹೇಲ್ ದೇವ್ ಭಾರತೀಯ ಜನತಾ ಪಕ್ಷ ಇದು ಮೊಟ್ಟ ಮೊದಲ ಬಾರಿಗೆ ನಾನು ಕರ್ನಾಟಕ ರಾಜ್ಯಕ್ಕೆ ನಾನು ಇದನ್ನು ಹಸ್ತಾಂತರಿಸಿ ಕರ್ನಾಟಕ ರಾಜ್ಯಾದ್ಯಂತ ಮಾತ್ರವಲ್ಲದೆ ಭಾರತ ದೇಶಾದ್ಯಂತ ಇರ್ತಕ್ಕಂಥ ಈ ಪಕ್ಷವನ್ನು 224 ಕ್ಷೇತ್ರಗಳಲ್ಲಿ ನಾನು ಮುಂದಿನ 2018ರ ಚುನಾವಣೆ 28ರ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲಿಕ್ಕೆ ಸ್ಪರ್ಧಾಕಾಂಕ್ಷಿ, ಜೊತೆಗೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನಾನು ಈ ಒಂದು ಪಕ್ಷವನ್ನು ನಾನು ಬೆಳೆಸಿ ಇದು ಒಂದು ಕರ್ನಾಟಕ ರಾಜ್ಯದ ಉನ್ನತ ಮಟ್ಟಕ್ಕೆ ನಾನು ಕೊಂಡೊಯ್ತೇನೆ ಎನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ನಮ್ಮ ಅಭಿಮನ್ಯು ಸರ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದ ಕಡೆಯಿಂದ ನಾವು ಅದ್ಭುತವಾದಂಥ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರು